ಹೀಗಾರಿಕೆ ಅವರಲ್ಲದ. ಹೀಗಾಗಿ ಅವ್ರನ್ನ ಮುಟ್ಲಿಕ್ಕಿಲ್ಲ. ಹಾಗಾದರೆ ಯಾರು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ಗೆ ಆಗ್ಬೋದೇನೋ. ಆದರೂ ಅಲ್ಲಿ ಹಿಂದೆ ಡಿ ಕೆ ಶಿ ಅವರಿದ್ದಾರೆ, ಅವರನ್ನು ಕಿತ್ತಾಕ್ಲಿಕ್ಕೆ ಕೊಡ್ತಾರ ಅವರು ಅನ್ನೋಂಥ ಮಾತುಗಳಿದ್ದಾವೆ. ಯಾಕಂದ್ರೆ ಇವು ರಾಜಕೀಯದಲ್ಲಿ ನಡೆಯುವಂಥವನ್ನ. ಅದಕ್ಕಿನ್ನ ಯಾರನ್ನ ಒಬ್ಬನ ತೊಗೋಬೋದು, ಇಬ್ಬರನ್ನ ತೊಗೊಳ್ಬೋದು ಬೆಳಗಾವಿಯಿಂದ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಅದ. ಬದಲಾವಣೆ ಆದ್ರೆ, ಸಂಪುಟ ವಿಸ್ತರಣೆ ಆದ್ರೆ 25 ಜನ ಮಂತ್ರಿಗಳನ್ನು ಕಿತ್ತಾಕಿದ್ರೆ ಇವರಿಬ್ಬರು ಸಿಗ್ಬೋದಾ, ಲಕ್ಷ್ಮಣ ಸವದಿಯವರಿಗೆ ಮತ್ತು ನಮ್ಮ ಅಶೋಕ್ ಪಟ್ಟಣ್ ಅವ್ರಿಗೆ. ಲಕ್ಷ್ಮಣ ಸವದಿ ಅವರಂತೂ ರಾಜಕೀಯವಾಗಿ ಸಾಕಷ್ಟು ಬೆಳ್ಕೊಂಡಿದ್ದಾರೆ, ಉಪಮುಖ್ಯಮಂತ್ರಿ ಸಹಿತ ಆಗಿದ್ದಾರೆ. ಅವ್ರಿಗಂತೂ ಮೋಸ್ಟ್ಲಿ ತಪ್ಪಲಿಕ್ಕಿಲ್ಲ ಈ ಸಲ ಅವ್ರ ಮಂತ್ರಿಗರಿಗೆ. ಅಶೋಕ್ ಪಟ್ಟಣ್ ಅವರಂತೂ ಸಿದ್ದರಾಮಯ್ಯ ನೆರಳಾಗಿ ಅವ್ರ ಜೊತೆಗಿದ್ದಂಥವ್ರು, ಮೋಸ್ಟ್ಲಿ ಅವ್ರಿಗೆ ಕೊಡ್ಬೋದು ಅಂತ ತರ್ಕ. ಅವ್ರಿಗೆ ಏನಾಗ್ತದೋ ಗೊತ್ತಿಲ್ಲ. ಬಟ್ ಏನೂ ಇರಲಿ, ಸಂಪುಟ ವಿಸ್ತರಣೆ ಮಾತ್ರ ಆಗ್ತದೆ, ಸಿ ಎಮ್ ಗಿರಿ ಬದಲಾಗೋದಿಲ್ಲ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಸ್ಫೋಟಕವಾಗಿ ಹೇಳಿದ್ದಾರೆ. ಆದರೆ ಇದನ್ನು ಚಾಲೆಂಜ್ ಮಾಡೋಕ್ಕಿಂತಲೂ ಇದು ಸತ್ಯಪ್ಪ, ವಾಸ್ತವ ಸತ್ಯ ತಿಳ್ಕೊಳ್ಳೋದು ಯೋಗ್ಯ ಅಂತ ಅನಿಸ್ತದೆ. ಯಾಕಂದ್ರೆ ಈಗಾಗಲೇ ನಮ್ಮ ಡಿ ಕೆ ಶಿ ಅವರು ಕನ್ಫರ್ಮೇಷನ್ ಆಗ್ಯದ 2028ರವರೆಗೆ ಈಗಿದ್ದಂತಹ ಮುಖ್ಯಮಂತ್ರಿ ಮುಂದುವರಿಯುವಂಥದ್ದು. ಆ ನಂತರದಲ್ಲಿ ಏನೋ ಚೇಂಜ್ ಆಗ್ತದೆ ಅನ್ನೋಂಥ ಭರವಸೆ ಅವರಲ್ಲಿ ಒಂದು ಕಾಣ್ತದೆ. ಈಗೇನು ಒಂದು 5-6 ತಿಂಗಳಿಂದ ಬಂದಿತ್ತಲ್ಲ ಅವರಲ್ಲಿ ಒಂದು ಹಠಮಾರಿತನ, ನಾನಾ ಆಗಬೇಕು ಅಷ್ಟೇ ಮತ್ತು ಬೇರೆ ಬೇರೆದವ್ರ ಕಡೆಯಿಂದ ಮಾತಾಡಿಸಿದ್ದು. ತಾವೊಂದಿಲ್ಲ, ಇಂಡೈರೆಕ್ಟಾಗಿ ಮಾತುಗಳನ್ನ ಮಾಡಿದ್ದಾರೆ, ಅಡ್ಡಗುಡಿ ಮತ್ತು ದಿಪ್ಪಟ್ಟಂಗೆ ಹೇಳಿದ್ದಾರೆ. ಅದರಿಂದ ಬೆಂಬಲದಿಂದ ಸಾಕಷ್ಟು ಹೇಳಿಸಿದರು, ಮಾಡಿಸಿದರು, ಮತ್ತೇನೋ ಮಾಡಿದರು. ಮತ್ತು ಸ್ವತಃ ನಮ್ಮ ಗೃಹ ಸಚಿವರು ಕೇಳ್ತಾರೆ, ಪರಮೇಶ್ವರ್ ಅವರೆಲ್ಲ ಕೇಳಿದ್ದಾರೆ ರೀ ಮುಖ್ಯಮಂತ್ರಿಗಿರಿ ಡಿ ಕೆ ಶಿ ಅವರು ಅಂತೇಳಿ. ಈ ಥರ ಅರ್ಥ ಇಷ್ಟ ಅವ್ರು ಕೇಳಿಲ್ಲ, ಕೇಳುವಂಥ ವಾತಾವರಣ ನಿರ್ಮಾಣ ಮಾಡಿದ್ದೇನು ಸುಳ್ಳಲ್ಲ. ಈಗ ಕೇಳ್ತಾರಂತೂ ಅಲ್ಲ, ಯಾಕಂದ್ರೆ ಈ ಕೇಳುವ ಸ್ಥಿತಿಯೊಳಗೆ ಇಲ್ಲ ವಾತಾವರಣ ಪರಿಸ್ಥಿತಿ. ಈಗ ಎಲ್ಲರೂ ಒಂದೇ ಚಿತ್ತ 2028ರಲ್ಲಿ ಗೆಲ್ಲುವುದು ಹೇಗೆ. ಯಾಕಂದ್ರೆ SIR ಬಂದ ಮೇಲೆ ಎಲ್ಲೆಲ್ಲಿ SIR ಆದ್ಮೇಲೆ ಎಲೆಕ್ಷನ್ ಆಗ್ಯದ ಅಲ್ಲೆಲ್ಲ BJP ಗೆಲ್ತಾ ಬಂದದ. ಅದರಲ್ಲೂ ಬಲಿಷ್ಠ ಮಮತಾ ಬ್ಯಾನರ್ಜಿಯನ್ನು ಸೋಲಿಸಿದ ಮೇಲಂತೂ ಇಡೀ ಅಪೋಸಿಷನ್ ಎಲ್ಲ ಇವತ್ತು ಆತಂಕದಲ್ಲೇ